ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ಸಾಂಖ್ಯಯೋಗ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅರ್ಜುನ ಸ್ಥಿತಪ್ರಜ್ಞನ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಸ್ಥಿತಪ್ರಜ್ಞನಾದ ಮನುಷ್ಯನ ಲಕ್ಷಣಗಳೇನು, ಅವನು ಹೇಗೆ ಮಾತಾಡ್ತಾನೆ, ಹೇಗೆ ಕೂತ್ಕೊಳ್ತಾನೆ, ಹೇಗೆ ನಡೀತಾನೆ ಅಂತ. ಆಗ ಭಗವಂತ ಹೇಳ್ತಾನೆ, ಯಾವ ಮನುಷ್ಯನ ಮನಸ್ಸಲ್ಲಿ ಸ್ಥಿತವಾದಂಥ ಎಲ್ಲ ರೀತಿಯ ಕಾಮನೆಗಳನ್ನು ಕೂಡ ತ್ಯಾಗ ಮಾಡಿರ್ತಾನೋ, ಆತ್ಮದಿಂದ ಆತ್ಮನಲ್ಲೇ ಸಂತುಷ್ಟನಾಗಿರ್ತಾನೋ ಅವನನ್ನ ಸ್ಥಿತಪ್ರಜ್ಞ ಅಂತ ಕರೆಯೋದು. ಅವನಿಗೆ ದುಃಖ ಬರಲಿ ಸುಖ ಬರಲಿ ಏನೇ ಬರಲಿ ಅವನು ಅದನ್ನು ಸಮಾನ ರೀತಿಯಲ್ಲಿ ತಗೊಳ್ತಾ ಇರ್ತಾನೆ. ಅವನು ಯಾವುದಕ್ಕೂ ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಅವನಲ್ಲಿ ರಾಗ ಭಯ ಕ್ರೋಧ ಎಲ್ಲವೂ ಕೂಡ ನಾಶ ಆಗಿಬಿಟ್ಟಿರುತ್ತೆ. ಅವನು ಎಲ್ಲ ಕಡೆಯಿಂದನೂ ಕೂಡ ಸ್ನೇಹರಹಿತನಾಗಿರ್ತಾನೆ. ಯಾವುದರಲ್ಲೂ ಕೂಡ ಅವನಿಗೆ ಅಟ್ಯಾಚ್ಮೆಂಟ್ಗಳಿರೋದಿಲ್ಲ. ಶುಭ ಅಶುಭಗಳು ಏನಾದರೂ ವಸ್ತುಗಳು ಬಂದರೂ ಘಟನೆಗಳು ಬಂದರೂ ಕೂಡ ಅವನು ಸಂತೋಷನೂ ಪಡಲ್ಲ, ದ್ವೇಷನೂ ಮಾಡೋದಿಲ್ಲ. ಅವನ ಬುದ್ಧಿ ಸ್ಥಿರವಾಗಿರುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಆಮೆ ಹೇಗೆ ಎಲ್ಲ ಕಡೆಗಳಿಂದ ತನ್ನ ಅಂಗಗಳನ್ನು ಒಳಗಡೆ ಎಳ್ಕೊಂಡಿರುತ್ತೋ. ಈಗ ಒಂದು ಆಮೆಯ ಎಕ್ಸಾಂಪಲ್ ತುಂಬ ಚೆನ್ನಾಗಿದೆ ಇದಕ್ಕೆ. ಆಮೆ ನೋಡಿ, ಯಾವಾಗಲೂ ಅದು ತನ್ನ ಶೆಲ್ಲು ಮೇಲುಗಡೆ ಒಂದು ಕವಚ ಥರ ಇರುತ್ತೆ, ಅದ್ರ ಒಳಗಡೆನೇ ಇರುತ್ತೆ. ಅದೇನಾದರೂ ನಡಿಬೇಕಾದ್ರೆ ಮಾತ್ರ ತನ್ನ ಕಾಲುಗಳನ್ನು ಆಚೆ ಹಾಕುತ್ತೆ. ಏನಾದರೂ ತಿನ್ನಬೇಕು ಅಂದಾಗ ಆ ಮೂಕವನ್ನು ಹೊರಗಡೆ ಹಾಕುತ್ತೆ. ಆ ರೀತಿ ಇಲ್ಲ ಅಂತಂದರೆ ಆ ಎಲ್ಲ ಇಂದ್ರಿಯಗಳನ್ನು ಕೂಡ ತನ್ನ ಒಳಗಡೆನೇ ಎಳ್ಕೊಂಡಿರುತ್ತೋ, ಅದೇ ರೀತಿ ಯಾವಾಗ ಒಬ್ಬ ಮನುಷ್ಯ ಇಂದ್ರಿಯಗಳನ್ನು ಅವುಗಳ ವಿಷಯಗಳಿರುತ್ತಲ್ಲ ಅದರಿಂದ ಎಲ್ಲ ರೀತಿಯಿಂದಲೂ ಕೂಡ ದೂರ ಮಾಡ್ತಾನೋ, ಅದರಿಂದ ದೂರ ಇಡ್ತಾನೋ, ಆಗ ಅವನ ಬುದ್ಧಿ ಸ್ಥಿರವಾಗಿರುತ್ತೆ. ಇಂದ್ರಿಯಗಳ ಮೂಲಕ ಈಗ ನಾವು ನಮ್ಮ ಇಂದ್ರಿಯಗಳ ಮೂಲಕ ಆ ವಿಷಯಗಳನ್ನು ಗ್ರಹಿಸ್ತೀವಿ ಅಲ್ವಾ. ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ. ಆ ರೀತಿ ಈಗ ನನ್ನ ಇಂದ್ರಿಯಗಳಿಗೆ ಏನು ಬೇಕೋ ಆ ವಿಷಯಗಳಿಂದ ನಾವು ದೂರ ಇಟ್ವಿ ಅಂತ ಇಟ್ಕೊಳ್ಳಿ. ಆಗೇನಾಯಿತು, ಇಂದ್ರಿಯ ವಿಷಯಗಳಿಂದ ಅದು ದೂರ ಇದೆ ಅಷ್ಟೇ. ಈಗ ಕಣ್ಣು ಎಕ್ಸಾಂಪಲ್ಗೆ ನಾನು ಒಂದು ಟಿ ವಿ ನೋಡಬೇಕು, ಯಾವುದೋ ಒಂದು ಸೀರಿಯಲ್ ನೋಡಬೇಕು. ಇಲ್ಲಪ್ಪ, ನನ್ನ ಇಂದ್ರಿಯಗಳಿಗೆ ನಾನು ಈ ಒಂದು ವಿಷಯವನ್ನು ಕೊಡಬಾರ್ದು, ನಾನು ಭಗವಂತನ ವಿಷಯವನ್ನು ಕೊಡಬೇಕು ಅಂತ ತಿಳ್ಕೊಂಡು ಆ ವಿಷಯದಿಂದ ದೂರ ಇಟ್ಟಿರ್ತೀನಿ. ಆದರೆ ಒಳಗಡೆ ನನ್ನ ಆಸಕ್ತಿ ಅನ್ನೋದು ಹೋಗಿರೋದಿಲ್ಲ. ಆಗೇನಾಗುತ್ತೆ, ನಾನು ಭಗವಂತನ ವಿಚಾರವನ್ನು ಕೇಳ್ತಾ ಇರಬೇಕಾದ್ರೂ ಕೂಡ ನನ್ನ ಮನಸ್ಸೆಲ್ಲಿರುತ್ತೆ, ಸೀರಿಯಲ್ ಕಡೆ ಇರುತ್ತೆ. ಅಯ್ಯೋ ಅಲ್ಲಿ ಏನಾಯಿತೋ, ಆ ಸೀರಿಯಲಲ್ಲಿ ಅದೇನಾಯಿತೋ, ಇವತ್ತು ನೋಡಬೇಕಾಗಿತ್ತು ನೋಡಲಿಲ್ಲ, ಈ ಸತ್ಸಂಗದಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅಂತೆಲ್ಲ ನಮ್ಮ ಮನಸ್ಸು ಯೋಚನೆ ಮಾಡ್ತಾ ಇರುತ್ತಲ್ವ. ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಏನು, ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಈಗ ನಾನು ದೂರ ಇಟ್ಟಿದ್ದೀನಿ, ಅದನ್ನು ನಾನು ಗ್ರಹಿಸ್ತಾ ಇಲ್ಲ. ಆದರೆ ವಿಷಯಗಳು ನಿವೃತ್ತವಾಗತ್ತೆ ಹೊರತು ಅದರಲ್ಲಿರುವಂಥ ಆಸಕ್ತಿ ಇದೆಯಲ್ಲ ಅದು ನಿವೃತ್ತವಾಗೋದಿಲ್ಲ, ಅದು ದೂರ ಆಗೋದಿಲ್ಲ ನಮ್ಮಿಂದ, ಆಯಿತಾ. ಆದರೆ ಈ ಸ್ಥಿತಪ್ರಜ್ಞ ಮನುಷ್ಯ ಇರ್ತಾನಲ್ಲ, ಅವನಲ್ಲಿ ವಿಷಯಗಳು ಇರೋದಿಲ್ಲ, ಅವನಲ್ಲಿ ಆಸಕ್ತಿನೂ ಇರೋದಿಲ್ಲ. ಯಾಕೆ ಆ ರೀತಿ ಆಗುತ್ತೆ ಅವನಿಗೆ ಅಂತಂದರೆ, ನಮಗೆ ಯಾಕಾಗಲ್ಲ ಅಂತಂದರೆ, ಅವನು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಿರ್ತಾನೆ. ನನಗೆ ಭಗವಂತ ಮಾತ್ರ ಬೇಕು ಅನ್ನೋ ಒಂದು ರೀತಿಯಲ್ಲಿ ಅವನು ಸಾಧನೆ ಮಾಡ್ತಿರ್ತಾನೆ ಹೊರತು ಅವನಿಗೆ ಯಾವುದ್ರ ಮೇಲೇನೂ ಕೂಡ ಗಮನ ಇರೋದಿಲ್ಲ, ಅವನಿಗೆ ಆಸಕ್ತಿ ಇರೋದಿಲ್ಲ. ಅದಕ್ಕೋಸ್ಕರನೇ ಅವನು ಯಾವುದೇ ಒಂದು ವಿಷಯಗಳು ಬಂದರೂ ಕೂಡ ಅದರಿಂದನೂ ಅವನು ನಿವೃತ್ತನಾಗಿರ್ತಾನೆ, ಆಸಕ್ತಿಯಿಂದನೂ ನಿವೃತ್ತನಾಗಿರ್ತಾನೆ. ಈ ಸ್ಥಿತಪ್ರಜ್ಞ ಮನುಷ್ಯನ ಆಸಕ್ತಿ ಕೂಡ ಏನಾಗಿರುತ್ತೆ, ಪರಮಾತ್ಮನೇ ಆಗಿರುತ್ತೆ. ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿ ಈ ಒಂದು ವಿಷಯಗಳಲ್ಲಿರುವಂಥ ಆಸಕ್ತಿ ಕೂಡ ದೂರ ಆಗಿಬಿಟ್ಟಿರುತ್ತೆ. ಅರ್ಜುನ ಯಾಕೆ ಅಂತಂದರೆ, ಆಸಕ್ತಿ ನಾಶ ಆಗದೆ ಇರುವಂಥ ಕಾರಣ ಈ ಪ್ರಮಥನ ಸ್ವಭಾವ ಇರುವಂಥ ಇಂದ್ರಿಯಗಳಿರುತ್ತಲ್ಲ, ಅದು ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ಬುದ್ಧಿವಂತ ಮನುಷ್ಯನ ಮನಸ್ಸನ್ನು ಕೂಡ ಬಲವಂತವಾಗಿ ಹರಣ ಮಾಡಿಬಿಡುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿರ್ತದೋ, ಆಯಿತಾ, ಇಂದ್ರಿಯಗಳು. ಅದಕ್ಕೋಸ್ಕರನೇ ನಾವು ಫಸ್ಟು ಅದನ್ನು ಕಂಟ್ರೋಲ್ ಮಾಡಬೇಕು. ಭಗವಂತನ ವಿಚಾರದಲ್ಲೇ ಅದನ್ನು ತೊಡಗಿಸ್ತಾ ಇರಬೇಕು. ತೊಡಗಿಸಿ ಅದಕ್ಕೆ ಅದರಲ್ಲಿ ಆಸಕ್ತಿ ಬರೋ ಹಾಗೆ ಮಾಡಬೇಕು. ಯಾಕೆಂತಂದರೆ ಇಂದ್ರಿಯಗಳೇನು ಮಾಡುತ್ತೆ ಅಂತಂದರೆ, ನಮಗೆ ಎಷ್ಟೇ ಬುದ್ಧಿ ಇದ್ದರೂ ಕೂಡ ಒಂದಲ್ಲ ಒಂದು ಸರಿ ನಮ್ಮನ್ನು ಆ ಕಡೆ ಎಳ್ಕೊಂಡು ಹೋಗ್ಬಿಡುತ್ತೆ, ಬಲವಂತವಾಗಿ ಎಳ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಸಾಧಕ ಆ ಎಲ್ಲ ಇಂದ್ರಿಯಗಳನ್ನು ಕೂಡ ವಶ ಮಾಡಿಕೊಂಡು
ಸಮಾಹಿತ ಚಿತ್ತನಾಗಿ ನನ್ನ ಪರಾಯಣನಾಗಿ, ಅಂದರೆ ನನ್ನನ್ನೇ ಧ್ಯಾನ ಮಾಡಿ ನನ್ನ ಕಡೆನೇ ಆಸಕ್ತನಾಗಿ ಅವನು ಧ್ಯಾನಸ್ಥನಾಗಬೇಕು. ಯಾಕೆ ಅಂತಂದರೆ ಯಾರ ಇಂದ್ರಿಯಗಳು ವಶದಲ್ಲಿರುತ್ತೋ ಅವನ ಬುದ್ಧಿ ಸ್ಥಿರವಾಗಿರುತ್ತೆ. ಇಂದ್ರಿಯಗಳೇ ವಶದಲ್ಲಿಲ್ಲ ಅಂತಂದರೆ ಬುದ್ಧಿ ಸ್ಥಿರವಾಗಿರೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳೋದು, ಈಗ ನನ್ನ ಮನಸ್ಸು ಪಾನಿಪುರಿ ತಿನ್ನಬೇಕು ಅಂತ ಹೇಳುತ್ತೆ, ಆಗ ನಾವು ಮನಸ್ಸಿಗೆ ಹೇಳ್ಕೋಬೇಕು, ಇಲ್ಲ ನಾನು ಇವತ್ತು ಭಗವಂತನ ನೈವೇದ್ಯವನ್ನೇ ತಿನ್ನಬೇಕು ಅಂತ. ಅಥವಾ ಹೊರಗಡೆ ಹೋಗ್ತಾ ಇರುತ್ತೆ ನಮ್ಮ ಮನಸ್ಸು, ಅದು ಹೇಳಿದಾಗ ನಾವು ಕೇಳಬಾರ್ದು, ನಾವು ಹೇಳಿದಾಗ ಇಂದ್ರಿಯಗಳು ಕೇಳೋ ಹಾಗೆ ಇಟ್ಕೊಂಡಿರ್ಬೇಕು. ಆಗ ನಮ್ಮ ಬುದ್ಧಿ ಕೂಡ ಸ್ಥಿರವಾಗಿರುತ್ತೆ. ವಿಷಯಗಳ ಚಿಂತನೆಯನ್ನು ಮಾಡುವಂಥ ಮನುಷ್ಯನಿಗೆ ಆ ವಿಷಯಗಳೆಲ್ಲ ಆಸಕ್ತಿ ಆಗುತ್ತೆ. ಈಗ ನಾವು ಏನು ವಿಷಯಗಳನ್ನು ಮಾತಾಡ್ತಿರ್ತೀವೋ ಅದ್ರ ಬಗ್ಗೆನೇ ನಮಗೆ ಆಸಕ್ತಿ ಹೆಚ್ಚುತ್ತಾ ಹೋಗುತ್ತಲ್ವಾ. ಈಗ ನಾನು ಪ್ರತಿನಿತ್ಯ ಕೂತ್ಕೊಂಡು ಬರೀ ಶಾಪಿಂಗ್ ಬಗ್ಗೆ ಮಾತಾಡ್ತಾ ಇದ್ರೆ ಅಯ್ಯೋ ನಾನು ಕೂಡ ಶಾಪಿಂಗ್ ಮಾಡಬೇಕು ಅಂತ ಅನಿಸುತ್ತೆ ನಮಗೆ. ಇಲ್ಲ, ಯಾರ್ದೋ ಮನೆ ವಿಚಾರ ತಗೊಂಡು ಮಾತಾಡ್ತಾ ಇದ್ರೆ ಅಂಥವ್ರ ಜೊತೆ ನಾವಿದ್ದಾಗ ಏನಾಗುತ್ತೆ, ನಮಗೂ ಕೂಡ ಅದರಲ್ಲೇ ಆಸಕ್ತಿ ಬರುತ್ತೆ. ಅದೇ ಭಗವಂತನ ವಿಚಾರಗಳನ್ನೇ ಯಾರು ಮಾತಾಡ್ತಾ ಇರ್ತಾರೋ ಅಂಥವ್ರ ಜೊತೆ ಇದ್ದಾಗ ಏನಾಗುತ್ತೆ, ನಮಗೂ ಕೂಡ ಭಗವಂತನ ವಿಚಾರವನ್ನೇ ಮಾತಾಡಬೇಕು, ಅವನ ಬಗ್ಗೆನೇ ಕೇಳಬೇಕು ಅಂತ ನಮ್ಗೆ ಅನಿಸೋದು ಸಹಜ ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ವಿಷಯಗಳ ಚಿಂತನೆ ಮಾಡುವಂಥ ಮನುಷ್ಯನಿಗೆ ಆ ವಿಷಯಗಳಲ್ಲಿ ಆಸಕ್ತಿ ಆಗುತ್ತೆ. ಆ ಆಸಕ್ತಿಯಿಂದ ಏನಾಗುತ್ತೆ, ಆ ವಿಷಯಗಳ ಕಾಮನೆ ಅನ್ನೋದು ಉತ್ಪತ್ತಿ ಆಗುತ್ತೆ. ಹೌದು, ನನಗೂ ಬೇಕದು ಅಂತ ಅನಿಸುತ್ತೆ. ಅದೇ ವಿಷಯ ಮತ್ತೆ ಮತ್ತೆ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಕಾಮನೆಯಲ್ಲಿ ಏನಾದರೂ ವಿಘ್ನಗಳು ಉಂಟಾದಾಗ, ಅದೇನಾದರೂ ನಾವು ಅಂದ್ಕೊಂಡಿದ್ದಾಗಲಿಲ್ಲ, ಸಿಗಲಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಮಗೆ ಕೋಪ ಅನ್ನೋದು ಬರುತ್ತೆ. ಕೋಪದಿಂದ ಏನಾಗುತ್ತೆ, ಮೂಢ ಭಾವನೆ ಅನ್ನೋದು ಉತ್ಪತ್ತಿಯಾಗುತ್ತೆ. ಮೂಢ ಭಾವನೆಯಿಂದ ಏನಾಗುತ್ತೆ, ಸ್ಮೃತಿಯಲ್ಲಿ ಭ್ರಮೆ ಉಂಟಾಗುತ್ತೆ. ಸ್ಮೃತಿ ಭ್ರಮೆಯಾಗೋದ್ರಿಂದ ಏನಾಗುತ್ತೆ, ಬುದ್ಧಿನಾಶ ಆಗುತ್ತೆ. ಬುದ್ಧಿನಾಶ ಆಗೋದ್ರಿಂದ ಆ ಮನುಷ್ಯ ತನ್ನ ಸ್ಥಿತಿಯಿಂದ ಕೆಳಗಡೆ ಬೀಳ್ತಾನೆ. ಗೊತ್ತಾಯ್ತಾ? ಈಗ ನಾವು ಯಾವುದರಲ್ಲಿ ಆಸಕ್ತರಾಗಿರ್ತೀವೋ ಅದು ನಮಗೆ ಸಿಕ್ಕಿಲ್ಲ ಅಂತಂದಾಗ ನಮಗೆ ಕೋಪ ಬರೋದು. ಆ ಕೋಪ ಬಂದಾಗ ಏನಾಗುತ್ತೆ, ನನ್ನ ಸ್ಮೃತಿಯಲ್ಲಿ ಭ್ರಮೆ ಅನ್ನೋದು ಉಂಟಾಗುತ್ತೆ. ಏನೇನೋ ಮಾಡ್ಬಿಡ್ತೀವಿ ಕೋಪದಲ್ಲಿ. ನೋಡಿ, ಮನುಷ್ಯ ಏನು ಮಾಡ್ತಾನೋ ಗೊತ್ತಾಗೋದಿಲ್ಲ. ಅದೇ ಕೋಪ ತಣ್ಣಗಾದ ಮೇಲೆ ಅಯ್ಯೋ ನಾನು ಹೀಗೆ ಮಾಡಬಾರ್ದಿತ್ತು ಅಂತ ಆಗ ಹೇಳ್ತಾನೆ. ಏನು ಪ್ರಯೋಜನ? ಕೋಪದಲ್ಲಿ ಕುಯ್ಕೊಂಡು ಮೂಗು ಮತ್ತೆ ಬರುತ್ತಾ ಅಂತ ಹೇಳ್ತಾರೆ ನೋಡಿ. ಅದಕ್ಕೆ ಕೋಪ ಬಂದಾಗ ಯಾವುದೇ ರೀತಿಯ ಡಿಸಿಷನ್ ತೊಗೊಳಕ್ಕೆ ಹೋಗಬಾರ್ದು, ಯಾರಿಗೂ ಏನೂ ಹೇಳಬಾರ್ದು. ಸುಮ್ಮನೆ ಕಾಮಾಗಿ 1-2 ನಿಮಿಷ ಕೂತ್ಕೊಂಡ್ಬಿಡ್ಬೇಕು. ಸುಮ್ಮನೆ ಅದು 1-2 ಕ್ಷಣನ ತಡ್ಕೋಬೇಕು ನಾವು. ಇಲ್ಲ ಅಂತಂದರೆ ಮಾಡಬಾರದು ಮಾಡ್ತೀವಿ, ಆಡಬಾರದು ಆಡ್ಬಿಡ್ತೀವಿ, ಏನೇನೋ ಆಗ್ಬಿಡತ್ತೆ. ಅದಕ್ಕೋಸ್ಕರನೇ ಕೋಪದ ಕೈಯಲ್ಲಿ ಬುದ್ಧಿ ಕೊಡಬಾರ್ದು ಅಂತ ಹೇಳ್ತಾರಲ್ಲ. ಯಾಕೆ ಹೇಳ್ತಾರೆ ಅಂತಂದರೆ, ಆ ಸಮಯದಲ್ಲಿ ಬುದ್ಧಿ ನಾಶ ಆಗಿಬಿಡುತ್ತೆ. ಕೋಪ ಬಂದಾಗ ಆ ಸಮಯದಲ್ಲಿ ಏನಾಗುತ್ತೆ, ತಾನು ಯಾವ ಒಂದು ಸ್ಥಿತಿಯಲ್ಲಿ ಇರ್ತಾನೋ ಅಲ್ಲಿಂದ ಕೆಳಗಡೆ ಬೀಳ್ತಾನವನು. ಅಂದರೆ ನಾವು ಉನ್ನತ ಮಟ್ಟಕ್ಕೆ ಏರುವಂಥ ಒಂದು ಪ್ರಯತ್ನದಲ್ಲಿರ್ತೀವಲ್ವ, ಅಲ್ಲಿಂದನೂ ಕೆಳಗಡೆ ಬಿದ್ದುಬಿಡ್ತೀವಿ. ಈಗ ಎಂಥ ಒಳ್ಳೆ ಮನುಷ್ಯ, ಅವನು ಕೋಪದಿಂದ ಏನೋ ಒಂದು ಮಾಡಿ ಜೈಲಿಗೆ ಹೋಗೋದು ಅಥವಾ ಬೇರೆ ಜನಗಳ ಒಂದು ದೃಷ್ಟಿಯಲ್ಲಿ ಅವನು ಕೆಳಮಟ್ಟಕ್ಕೆ ಇಳಿಯೋದು, ಇದೆಲ್ಲ ನಾವು ನೋಡಿರ್ತೀವಿ ಸೊಸೈಟಿಯಲ್ಲಿ ಅಲ್ವಾ. ಸೊ ಅದಕ್ಕೆ ಕೋಪಕ್ಕೆ ಕಾರಣ ಏನು ಅಂತಂದರೆ ವಿಷಯದಲ್ಲಿ ಆಸಕ್ತಿ ಇರುವಂಥದ್ದು. ಕಾಮನೆ, ಆಸಕ್ತಿ, ಮೋಹ ಇವೆಲ್ಲ ಇರೋದು. ಇದೆಲ್ಲ ಯಾವಾಗ ಆಗೋದಿಲ್ವೋ ಆಗ ನಮಗೆ ಕೋಪ ಬರುತ್ತೆ. ಆಗ ನಾವು ಏನೇನೋ ಮಾಡಿಬಿಡ್ತೀವಿ, ನಮ್ಮ ಬುದ್ಧಿ ನಮ್ಮ ವಶದಲ್ಲಿ ಇರೋದಿಲ್ಲ. ಸೊ ಆಗೇನಾಗುತ್ತೆ, ನಾನು ಅಲ್ಲಿಂದ ಕೆಳಗಡೆ ಬೀಳುವಂಥ ಒಂದು ಪರಿಸ್ಥಿತಿ ನಮಗೆ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.